ಶ್ರೀರಾಮನವಮಿ ಗ್ರೂಪ್ 1 ಪೂರ್ಣಚೇತನ ಪಬ್ಲಿಕ್ ಸ್ಕೂಲ್ ಸಂವತ್ ರಿಸರ್ಚ್ ಫೌಂಡೇಶನ್ ವತಿಯಿಂದ ಉತ್ಸವ ಭಾರತಿಯಡಿಯಲ್ಲಿ ಮೈಸೂರಿನ ಪೂರ್ಣಚೇತನ ಪಬ್ಲಿಕ್ ಶಾಲೆಯಲ್ಲಿ ಶ್ರೀರಾಮನವಮಿಯನ್ನು ಪ್ರಾಯೋಗಿಕವಾಗಿ ಆಚರಿಸಲಾಯಿತು. ಪೂಜಾ ಸಿದ್ಧತೆಯ ಸಮಯದಲ್ಲಿ ಪುಟ್ಟ ಮಕ್ಕಳ ಗಾಯನ ಜೊತೆಯಾಯಿತು. ದೀಪ ಧೂಪ ಬೆಳಗಿಸಿ ಪೂಜೆ ಸಲ್ಲಿಸಿದೆವು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ ಶ್ರೀರಾಮ ನಾಮ ವರಾನನೆ. ಎಲ್ಲರೂ ಒಟ್ಟಾಗಿ ಶ್ರೀರಾಮನನ್ನು ಪ್ರಾರ್ಥಿಸಿದೆವು. ಶ್ರೀರಾಮನವಮಿಯ ಕುರಿತಾಗಿ ಮಕ್ಕಳು ತಮಗೆ ತಿಳಿದಂತೆ ವಿವರಿಸಿದರು. ತಂದೆಯ ಮಾತನ್ನ ಕೇಳಿ ವನವಾಸಕ್ಕೂ ಹೋಗ್ಲಿಕ್ಕೆ ಸಿದ್ಧ. ತಂದೆ ಹೇಳಿದ ಮಾತನ್ನ ಅವನು ಚಾಚೂ ತಪ್ಪದೆ ಏನ್ ಮಾಡ್ದ, 14 ವರ್ಷಗಳ ಕಾಲ ಅವನು ವನದಲ್ಲಿ ಅಂದ್ರೆ ಕಾಡಿನಲ್ಲಿ ಅವನು ವಾಸ ಮಾಡುತ್ತಾ ರಾಮರಾಜ್ಯ ಅಲ್ವಾ, ಹೇಗೆ ರಾಜ್ಯ ಆಳ್ಬೇಕು ಅಂತಂದ್ರೆ ರಾಮರಾಜ್ಯ. ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ಶ್ರೀರಾಮನವಮಿಯ ಮಹತ್ವವನ್ನು ತಿಳಿಸಿಕೊಡಲಾಯಿತು. ಅವರಿಬ್ಬರಿಗೆ ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಅರ್ಜುನ ಹೇಳ್ತಾನೆ, ನೀವು ಸೇತುವೆ ಕಟ್ಟಿದ್ರಲ್ಲ, ಯಾವಾಗ ರಾಮಾಯಣದಲ್ಲಿ ನೀವು ಸೇತುವೆ ಕಟ್ಟಿದ್ರಲ್ಲ, ರಾಮ ಸೇತುವನ್ನು ಕಟ್ಟಿದ್ರಲ್ಲ, ಏನೋ ಇದನ್ನ ನನಗೆ ಹೇಳಿದ್ರೆ ನಾನೇನ್ ಮಾಡ್ತಿದ್ದೆ, ಸುಮ್ಮನೆ ಒಂದು ಬಾಣಗಳನ್ನ ನಾನು ಬಿಡೋದ್ರಿಂದ ಏನ್ ಮಾಡ್ತಿದ್ದೆ, ನಾನೇ ಸೇತುವೆಯನ್ನ ಕಟ್ಬಿಡ್ತಿದ್ದೆ, ಇದರಲ್ಲಿ ಆ ರೀತಿ ಏನು ವಿಶೇಷತೆ ಇಲ್ಲ ಅಂತಾನೆ ಅರ್ಜುನ ಹನುಮಂತ ಅರ್ಜುನ್ಗೆ ಹೇಳ್ತಾ ಇದ್ದೀನಿ. ಏನಂತ, ನೀನು ಸೇತುವೆ ಕಟ್ಟು, ಅದ್ರಲ್ಲಿ ಏನು ವಿಶೇಷತೆ ಇದೆ ನಾನು ನೋಡ್ತೀನಿ, ನಾನು ಒಂದ್ಸತಿ ಓಡಾಡ್ಕೊಂಡು ಬರ್ತೀನಿ ಅಂತ ಹನುಮಂತ ಹೇಳ್ತೇನೆ. ಸರಿ, ಅರ್ಜುನ ಏನ್ ಮಾಡ್ದ, ಇದು ಬಾಣ ತಗೊಂಡ, ಮಂತ್ರಿಸ್ದ, ಆಮೇಲೆ ಸಮುದ್ರದ ಕಡೆ ಗುರಿ ಇಟ್ಟ, ಸೀದಾ ಬಾಣ ಬಿಟ್ಟ. ಏನಾಯ್ತು, ಎಲ್ಲ ಬಾಣಗಳು ನೀರ್ ಮೇಲೆ ನಿಂತ್ಕೊಳ್ತಾ ಹೋಯ್ತು. ಉದ್ದಕ್ಕೆ ಏನಾಯ್ತು, ಸೇತುವೆ ನಿರ್ಮಾಣ ಆಯ್ತು. ಈಗ ಹೋಗಿ ನೋಡ್ಕೊಂಬ, ನಾನು ಎಷ್ಟು ಅದ್ಭುತವಾಗಿ ಸೇತುವೆ ನಿರ್ಮಾಣ ಮಾಡಿದ್ದೀನಿ ಅಂತ ಅರ್ಜುನ ಹನುಮಂತನಿಗೆ ಹೇಳ್ತಾನೆ. ಹನುಮಂತ ಏನ್ ಮಾಡ್ತಾನೆ, ಟೆಸ್ಟ್ ಮಾಡ್ಬೇಕಲ್ಲ, ಏನ್ ಮಾಡ್ತಾನೆ, ಹೋಗಿ ಮೇಲೆ ಹಾರ್ತಾನೆ, ಹಾರಿ ಆ ಸೇತುವೆ ಮೇಲೆ ನಿಂತ್ಕೊಳ್ತಾನೆ. ಸೇತುವೆ ಎಲ್ಲ ಪುಡಿ ಪುಡಿ ಆಗೋಗ್ತತಿ. ಇನ್ನೊಂದು ಸತಿ ನಾನು ಏನ್ ಮಾಡ್ತೇನೆ, ಸೇತುವೆ ಕಟ್ತೀನಿ. ಮತ್ತೆ ಅವನು ಮಂತ್ರಿಸ್ದ. ಈ ಸತಿ ಅವನು ಸ್ವಲ್ಪ ಬೇರೆ ತರ ಏನ್ ಮಾಡ್ತಾನೆ, ಸೇತುವೆಯನ್ನ ಕಟ್ತಾನೆ. ಈ ಸತಿ ಅಷ್ಟೆಲ್ಲ ಮೇಲಿಂದ ಹಾರಲ್ಲ, ಸುಮ್ಮನೆ ನಡ್ಕೊಂಡು ಹೋಗ್ತಾನೆ. ಏನಾಯ್ತು, ಎಲ್ಲ ಪುಡಿ ಆಗೋಯ್ತು. ಸರಿನಾ, ಏನಪ್ಪ ಮಾಡೋದು, ಸರಿ ಆಯ್ತು, ನೀವೇ ಚೆನ್ನಾಗಿ ಕಟ್ಟಿದ್ದೀರಾ ಅಂತ ಬ್ರಾಹ್ಮಣ ಬರ್ತಾನೆ. ನೀವು ಬಂದು ಏನಪ್ಪ ನಿಮ್ದೇನು ಸಮಸ್ಯೆ ಅಂತ ಬಿಟ್ಟು ಏನೋ ಹೇಳ್ತಾರೆ. ಆ ಸೇತುವೆಗೆ ಬಳಸಿದ ಕಲ್ಲಿನ ಮೇಲೆ ಏನಿತ್ತು, ಮಕ್ಕಳು ಥರಾವರಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಸಂತಸಪಟ್ಟರು. ಹೀಗೆ ಸಂವತ್ ರಿಸರ್ಚ್ ಫೌಂಡೇಶನ್ ವತಿಯಿಂದ ಉತ್ಸವ ಭಾರತಿಯಡಿಯಲ್ಲಿ ಮೈಸೂರಿನ ಪೂರ್ಣಚೇತನ ಪಬ್ಲಿಕ್ ಶಾಲೆಯ 2ನೇ ತರಗತಿಯ ವಿದ್ಯಾರ್ಥಿಗಳು ಶ್ರೀರಾಮನವಮಿಯ ಆಚರಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಶಾಂತಿ ಮಂತ್ರದ ಪಠಣದೊಂದಿಗೆ ಶ್ರೀರಾಮನವಮಿಯ ಆಚರಣೆಯನ್ನು ಸಂಪನ್ನಗೊಳಿಸಲಾಯಿತು.
ಸಂವಿತ್ ರಿಸರ್ಚ್ ಫೌಂಡೇಶನ್ ಬೆಂಗಳೂರು. ಶಾಲಾ ಮಕ್ಕಳಲ್ಲಿ ಸಮಗ್ರ ವ್ಯಕ್ತಿತ್ವ ನಿರ್ಮಾಣ ಇದರ ಗುರಿಯಾಗಿದೆ. ಈ ನಿಟ್ಟಿನಲ್ಲಿ ಸಿದ್ಧಪಡಿಸಿರುವ ಉತ್ಸವ ಭಾರತಿ ಶಾಲೆಗಳಲ್ಲಿ ಆಯ್ದ ಮುಖ್ಯವಾದ ಉತ್ಸವಗಳನ್ನು ಆಚರಿಸಲು ಹಾಗೂ ಶಾಲೆಗಳಲ್ಲಿ ಎಲ್ಲಾ ಮಕ್ಕಳು ಭಾಗವಹಿಸುವ ಹಾಗೆ ಸಿದ್ಧಪಡಿಸಿದೆ. ಎಲ್ಲ ಶಾಲೆಗಳು ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ನಮ್ಮ ವಿನಂತಿ. ಹೆಚ್ಚಿನ ವಿವರಕ್ಕಾಗಿ ನಮ್ಮ ವೆಬ್ಸೈಟ್ಗೆ ಲಾಗಿನ್ ಮಾಡಿ. ಶಾಲೆಯ ಸಿಬ್ಬಂದಿ ವರ್ಗ ಹಾಗೂ ಮಕ್ಕಳಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು.